ನನ್ನ ಮುದ್ದಿನ ಮಗುವೇ, ನಿನ್ನ ಕಷ್ಟಗಳನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ಹೋರಾಟ, ನೋವು, ಸಂಕಷ್ಟಗಳನ್ನು ದೈವಿಕ ಶಕ್ತಿಗಳು ಕೂಡ ಗಮನಿಸುತ್ತಿವೆ. ನೀನು ಒಂಟಿಯಾಗಿಲ್ಲ. ಹಣಕಾಸಿನ ಒತ್ತಡವು ನಿನ್ನ ಮನಸ್ಸನ್ನು ಭಾರವಾಗಿಸಿದೆ. ಈಗಿನ ಪರಿಸ್ಥಿತಿ ಹೆಚ್ಚು ಹಣದ ಕೊರತೆ ಅಥವಾ ಸಾಲದ ಒತ್ತಡದಿಂದ ಬಂದ ಒತ್ತಡವನ್ನು ಸೂಚಿಸುತ್ತಿದೆ. ಸಣ್ಣ ಸಣ್ಣ ಹೆಜ್ಜೆಗಳು, ಶಿಸ್ತಿನಿಂದ ಮಾಡಿದ ಸಂಗ್ರಹಗಳು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತವೆ. ದೊಡ್ಡ ಸಮಸ್ಯೆಗೆ ತಕ್ಷಣ ಪರಿಹಾರ ಸಿಗದೇ ಇರಬಹುದು. ದಿನನಿತ್ಯದ ಚಿಕ್ಕ ಪ್ರಯತ್ನಗಳು, ಅಂದರೆ ಕಡಿಮೆ ಖರ್ಚು, ನಿಯಮಿತ ಸಂಗ್ರಹ, ಪರಿಶ್ರಮದ ಮುಂದೆ ದೊಡ್ಡ ಫಲಿತಾಂಶ ತರುತ್ತದೆ. ಬೇಗನೆ ಒಂದು ಹೊಸ ಅವಕಾಶ, ಒಬ್ಬ ವ್ಯಕ್ತಿ ಅಥವಾ ಒಂದು ದಾರಿ ನಿನ್ನ ಮುಂದೆ ಬರುತ್ತದೆ. ಭವಿಷ್ಯದಲ್ಲಿ ಅಪ್ರತೀಕ್ಷಿತವಾದ ಒಂದು ಅವಕಾಶ ನಿನ್ನನ್ನು ಹುಡುಕಿಕೊಂಡು ನಿನ್ನ ಜೀವನದಲ್ಲಿ ಪ್ರವೇಶಿಸುತ್ತದೆ. ನಿನ್ನ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಮಗು. ನಿನ್ನ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಮಗು. ನೀನು ಹಾಕಿದ ಪ್ರಯತ್ನಗಳು, ದುಡಿಮೆ ಮತ್ತು ಕಷ್ಟ ಎಲ್ಲ ಫಲಗಳು ಕೊಡುತ್ತವೆ. ವಿಫಲವಾಗಿರುವಂತೆ ತೋರಿದರೂ ನಾನು ಅದನ್ನು ಫಲಪ್ರದವಾಗಿಗೊಳಿಸುತ್ತೇನೆ. ಇದು ತಾಳ್ಮೆ, ಶಿಸ್ತು, ನಂಬಿಕೆ ಇಟ್ಟುಕೊಂಡು ಮುಂದೆ ಸಾಗು. ನಾನು ದೈವಿಕ ಶಕ್ತಿ ಹಾಗೂ ಸಂದೇಶವನ್ನು ನಿನಗೆ ಕಳಿಸುತ್ತೇನೆ. ಶೀಘ್ರದಲ್ಲೇ ಒಂದು ಅವಕಾಶ ಬಂದು ಹಣಕಾಸು ಸಮಸ್ಯೆಗೆ ಪರಿಹಾರ ಬರುತ್ತದೆ ಮಗು. ಅಡಚಣೆಗಳನ್ನು ನಾನು ನಿವಾರಿಸುತ್ತೇನೆ. ನಿನ್ನ ಜೀವನದಲ್ಲಿ ಬಂದಿರುವಂತಹ ತಡೆಗಳು, ವಿಳಂಬಗಳು, ಅಡೆತಡೆಗಳು ಅವು ಯಾವುವೇ ಆಗಿರಲಿ, ನಾನು ದೈವದ ಅನುಗ್ರಹದಿಂದ ನಿಧಾನವಾಗಿ ಮಾಯವಾಗಿಸುತ್ತೇನೆ. ನೀನು ಆತಂಕ ಪಡಬೇಕಿಲ್ಲ. ಆದರೆ ನಿನ್ನಿಂದ ಬೇಕಾದದ್ದು ಧೈರ್ಯ ಮತ್ತು ಯೋಜನೆ ಮಗು. ನಂಬಿಕೆ ಇಡುವುದಷ್ಟೇ ಸಾಕಾಗುವುದಿಲ್ಲ. ಇಲ್ಲಿ ನಿನ್ನ ಜಾಣ್ಮೆ ಹಾಗೂ ನೀನು ಹೇಗೆ ಅರ್ಥ ಮಾಡಿಕೊಂಡಿರುವೆ ಹಾಗೂ ಧೈರ್ಯವಾಗಿ ಮುಂದುವರಿಯುವೆ ಎಂಬುದು ಇಲ್ಲಿ ಬೇಕಾಗುತ್ತದೆ. ಹಣವನ್ನು ಹರಿದಂತೆ ಖರ್ಚು ಮಾಡಬೇಡ. ಎಂದರೆ ನೀರು ಹರಿದಂತೆ ಖರ್ಚು ಮಾಡಬೇಡ. ಈಗಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಖರ್ಚನ್ನು ನಿಯಂತ್ರಿಸು. ಅನಾವಶ್ಯಕವಾಗಿ ವೆಚ್ಚಗಳನ್ನು ತಪ್ಪಿಸು ಹಾಗೂ ಸಂಯಮದಿಂದ ನಿಭಾಯಿಸು. ಸಹನೆ, ನಿಯಂತ್ರಣ, ಸ್ವಲ್ಪ ಕಠಿಣ ನಿರ್ಧಾರಗಳಿಂದ ಈ ಸಮಯವನ್ನು ಸಮರ್ಥವಾಗಿ ನಿಭಾಯಿಸಬಹುದು. ನಿನ್ನ ಹಳೆಯ ಪ್ರಯತ್ನದ ಫಲವು ಬೇಗನೆ ಕಾಣಿಸುತ್ತದೆ. ಹಿಂದೆ ಮಾಡಿದಂತಹ ಕೆಲಸ, ಶ್ರಮ, ಪ್ರಾರ್ಥನೆ ಎಲ್ಲವೂ ಫಲ ನೀಡಲು ಸಿದ್ಧವಾಗಿವೆ. ಶ್ರದ್ಧೆ ಹಾಗೂ ತಾಳ್ಮೆ ನಿನ್ನ ಸಂಪತ್ತಿಗೆ ದಾರಿಯಾಗಿ ತೋರುತ್ತದೆ. ನನ್ನ ಉಪದೇಶ ಕೂಡ ಅದೇ. ನೀನು ನಂಬಿಕೆ ಮತ್ತು ತಾಳ್ಮೆಯಿಂದ ಇವುಗಳೊಂದಿಗೆ ಹೋದರೆ ಹಣಕಾಸಿನಲ್ಲೂ ಜೀವನದಲ್ಲೂ ನೀನು ಬೆಳವಣಿಗೆ ಕಾಣುವುದು ಖಚಿತ. ಇದು ಒಂದು ಆರ್ಥಿಕ ಮಾರ್ಗದರ್ಶನದ ಸಂದೇಶವಾಗಿದೆ ಮಗು. ನಿನ್ನ ದಾರಿಯಲ್ಲಿ ಬಂದಂತಹ ಅಡೆತಡೆಗಳೆಲ್ಲವೂ ಹೋಗುತ್ತವೆ. ಆದರೆ ನೀನು ಧೈರ್ಯ, ಶಿಸ್ತಿನಿಂದ ಹಣವನ್ನು ನಿಭಾಯಿಸಬೇಕು. ತಾಳ್ಮೆಯನ್ನು ಇಟ್ಟುಕೊಳ್ಳಬೇಕು. ಅಂದರೆ ನಿನಗೆ ಹಳೆಯ ಪ್ರಯತ್ನಗಳು ಬೇಗನೆ ಫಲ ಕೊಡಲಿವೆ ಮಗು. ಹಿಂದೆ ನಿನಗೆ ಆದಂತಹ ಕೆಲಸದ ಅನುಭವಗಳಲ್ಲಿ ನೀನು ಬಹಳ ಶ್ರಮಪಟ್ಟಿದ್ದರೂ ಕೂಡ ತಕ್ಷಣ ಫಲಿತಾಂಶ ಸಿಕ್ಕಿರಲಿಲ್ಲ. ಆದರೆ ಆ ಶ್ರಮ ವ್ಯರ್ಥವಾಗಿಲ್ಲ ಮಗು. ಅದು ನಿಮ್ಮಲ್ಲಿ ಅನುಭವ, ಶಕ್ತಿ, ಕೌಶಲ್ಯ ರೂಪದಲ್ಲಿ ಸಂಗ್ರಹವಾಗಿದೆ. ಆದರೆ ಮಾಡಿದ ಪ್ರಯತ್ನಗಳು ಹಾಲಿ ಕಾಲದಲ್ಲಿ ಫಲ ನೀಡದಿದ್ದರೂ ಮುಂದಿನ ಬದುಕಿಗೆ ಅದು ಬಂಡವಾಳವಾಗುತ್ತಿದೆ. ನಿನ್ನ ಹಣಕಾಸಿನಲ್ಲಿ ಹಿಂದಿನ ದಿನಗಳಲ್ಲಿ ಹಣ ಉಳಿಯದೆ ಹೆಚ್ಚು ಖರ್ಚು ಆಗಿದ್ದ ಪರಿಸ್ಥಿತಿ ಕೂಡ ಇತ್ತು. ಕೆಲವೊಮ್ಮೆ ನೀನು ಸಾಲ ಅಥವಾ ಹಣದ ಒತ್ತಡದಿಂದ ಮನಸ್ಸಿನಲ್ಲಿ ತೂಕವಿತ್ತು. ಇದು ನಿಮಗೆ ಹಣದ ಮೌಲ್ಯದ ಅರಿವು ತರಲು ಕಾರಣವಾಗಿತ್ತು ಮಗು. ನಿನ್ನ ಮನೆಯಲ್ಲಿ, ಕುಟುಂಬದಲ್ಲಿ, ಮನೆಯೊಳಗೆ ಸಣ್ಣ ವಿಷಯಗಳಲ್ಲಿ ನಿನಗೆ ಜಗಳ, ಮನಸ್ತಾಪ ಆಗುತ್ತಿದ್ದವು. ಇದರಿಂದ ನಿಮ್ಮ ಮನಸ್ಸಿಗೆ ನೋವು, ಒತ್ತಡ ಉಂಟಾಗಿರಬಹುದು. ಕುಟುಂಬದಲ್ಲಿ ಶಾಂತಿ
ಕಾಯುವುದು ಎಷ್ಟು ಮುಖ್ಯವೆಂದು ಆ ಅನುಭವವು ನಿನಗೆ ಪಾಠ ಕಲಿಸಿತು. ನಿನ್ನ ಪ್ರೀತಿಯ ವಿಷಯದಲ್ಲಿ ಹಿಂದಿನ ಸಂಬಂಧಗಳಲ್ಲಿ ನೋವು, ವಂಚನೆ, ನಿರಾಶೆ ಅನುಭವಿಸಿದ್ದೀರಾ. ಆ ಗಾಯಗಳು ಇನ್ನೂ ಮನಸ್ಸಿನಲ್ಲಿ ಉಳಿದಿರಬಹುದು, ಆದರೆ ನೀವು ನಿಮ್ಮನ್ನು ಬಲಿಷ್ಠ ಹಾಗೂ ಎಚ್ಚರದಿಂದಿರಲು ಕಲಿಸಿದ್ದಾವೆ. ಮಗು, ಒಟ್ಟಾರೆ ಹಿಂದಿನ ಕಾಲದಲ್ಲಿ, ಅಂದರೆ ನಿನ್ನ ಪಾಸ್ಟ್ ಕಾಲದಲ್ಲಿ ನೋವುಗಳು, ನಿರಾಶೆಗಳು ಇವು ನಿನ್ನ ಜೀವನದಲ್ಲಿ ಬಂದಂತಹ ಪಾಠಗಳು. ಅವು ನಿಮ್ಮನ್ನು ಇಂದಿನ ನೀವು ಆಗಲು ಪ್ರಯತ್ನಿಸುತ್ತಿವೆ ಹಾಗೂ ರೂಪಿಸುತ್ತಿವೆ. ಮುಂದಿನ ಕಾಲದಲ್ಲಿ ಆ ಅನುಭವಗಳು ನಿಮಗೆ ಮಾರ್ಗದರ್ಶನವಾಗುತ್ತವೆ. ನನ್ನ ಮಗುವೇ, ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಿನ್ನ ಕೆಲಸದಲ್ಲಿ ಇತ್ತೀಚೆಗೆ ನೀವು ಮಾಡಿದ ಪ್ರಯತ್ನಗಳು ಗಮನಕ್ಕೆ ಬರುತ್ತಿವೆ. ಹಿರಿಯರು ಅಥವಾ ನಿನ್ನ ಮ್ಯಾನೇಜರ್ ಅಥವಾ ನಿನ್ನ ಸಹೋದ್ಯೋಗಿಗಳಿಂದ ನಿನಗೆ ಬೆಂಬಲ ದೊರೆಯಬಹುದು. ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಕೆಲಸದ ಅವಕಾಶಗಳು ಬರುವ ಸಾಧ್ಯತೆ ಇದೆ. ಇದು ನಿಮ್ಮ ಕೌಶಲ್ಯವನ್ನು ಹೊರತರುವ ಸಮಯ. ಹಣದಲ್ಲಿ, ಅಂದರೆ ಈಗಿನ ನಿನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಒತ್ತಡ ಇಳಿಯುತ್ತಿದೆ. ಆದಾಯವು ನಿಧಾನವಾಗಿ ಹೆಚ್ಚುತ್ತಿದೆ. ಹಣ ನೀನು ಉಳಿಸಬಹುದು ಎಂಬ ಮನಸ್ಥಿತಿ ನಿನ್ನಲ್ಲಿ ಬೆಳೆಯುತ್ತಿದೆ. ಭವಿಷ್ಯದ ಸುರಕ್ಷತೆಗೆ ನೀವು ಚಿಂತಿಸುತ್ತಿದ್ದ ಒಳ್ಳೆಯ ಲಕ್ಷಣಗಳು ಕೂಡ ಬರುತ್ತಿವೆ. ನಿನ್ನ ಕುಟುಂಬದಲ್ಲಿ, ಅಂದರೆ ನಿನ್ನ ಮನೆಯೊಳಗಿನ ಗೊಂದಲಗಳು ಸ್ವಲ್ಪ ಶಮನವಾಗುತ್ತಿವೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿಯು ಕೂಡ ಹೆಚ್ಚುತ್ತಿದೆ. ಶಾಂತ ಮತ್ತು ಸಮತೋಲನದ ವಾತಾವರಣ ನಿರ್ಮಾಣವಾಗುತ್ತಿದೆ. ಕುಟುಂಬದಲ್ಲಿ ನಿಮ್ಮ ಮಾತುಗಳಿಗೆ ಗೌರವ ಕೂಡ ಸಿಗುತ್ತಿದೆ. ನಿನ್ನ ಮನಸ್ಸಿನಲ್ಲಿ ಪ್ರೀತಿ, ಭಾವನಾತ್ಮಕ ಸ್ಥಿರತೆ ಕಾಣಿಸುತ್ತಿದೆ. ನೀವು ಇರುವ ಸಂಬಂಧದಲ್ಲಿ ನಿಷ್ಠೆ, ಪ್ರೀತಿ ಹೆಚ್ಚಾಗಬಹುದು. ಇನ್ನು ಸಂಬಂಧಕ್ಕೆ ಪ್ರವೇಶಿಸದಿದ್ದರೆ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಸೂಚನೆ ಇದೆ. ಒಟ್ಟಾರೆ ಇದೀಗ ಸಮಯ ಸ್ವಲ್ಪ ಸಮತೋಲನಕ್ಕೆ ಬರುತ್ತಿದೆ. ಹಿಂದಿನ ಕಷ್ಟದ ಹೊಲಿಕೆಗಳಿಗೆ ಇಳಿಯಾಗುತ್ತಿದೆ. ನಿಮ್ಮ ಶ್ರಮ ಫಲ ನೀಡಲು ಪ್ರಾರಂಭವಾಗುತ್ತಿದೆ. ಹಾಗೂ ನಿನ್ನ ಭವಿಷ್ಯದಲ್ಲಿ, ನಿನ್ನ ಕೆಲಸದಲ್ಲಿ ನಿನಗೆ ಏನಿದೆ ಎಂದು ನಾನು ನಿನಗೆ ತಿಳಿಸಿಕೊಡುತ್ತೇನೆ. ಮುಂದೆ ನಿಮಗೆ ದೊಡ್ಡ ಸಾಧನೆ ಎದುರಾಗಬಹುದು ಎಂದು ಕೆಲಸದಲ್ಲಿ ಸ್ಥಿರತೆ ತರುತ್ತದೆ. ಅಂದರೆ ನೀವು ದೀರ್ಘಕಾಲದ ಭದ್ರತೆಯೊಂದಿಗೆ ಕೆಲಸ ಮಾಡುತ್ತೀರಾ. ಹುದ್ದೆ ಏರಿಕೆ ಅಥವಾ ಹೊಸ ಜವಾಬ್ದಾರಿಗಳು ಬರುವ ಸಾಧ್ಯತೆ ಕೂಡ ಇದೆ. ಇದು ನಿನ್ನ ಭವಿಷ್ಯದಲ್ಲಿ ನಿನಗೆ ಆಗುವಂತಹ ಅನುಭವಗಳು. ಸ್ವಂತ ವ್ಯಾಪಾರ ಪ್ರಾರಂಭಿಸಿದರೆ ಅದರಲ್ಲಿ ನಿನಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ನಿನ್ನ ಹಣಕಾಸಿನ ಸ್ಥಿತಿ ಕೂಡ ಮುಂದೆ ಬದಲಾಗುತ್ತದೆ ಹಾಗೂ ಬಲವಾಗುತ್ತದೆ. ಕೆಲವೊಮ್ಮೆ ನಿನಗೆ ಹೆಚ್ಚಾದ ಆದಾಯ ಕೂಡ ಬರುತ್ತದೆ. ನೀನು ನಿನ್ನ ವ್ಯಾಪಾರದಲ್ಲಿ ಹೆಚ್ಚಾಗಿ ಲಾಭವನ್ನು ಕಾಣಬಹುದು. ದೀರ್ಘಾವಧಿಯಲ್ಲಿ ನಿನ್ನ ಹಣಕಾಸಿನ ಸ್ಥಿತಿಯು ಕೂಡ ನಿನ್ನ ಕೈಯಲ್ಲಿ ಇರುತ್ತದೆ. ಭವಿಷ್ಯದಲ್ಲಿ ನಿನ್ನ ಕುಟುಂಬದ ವಾತಾವರಣದಲ್ಲೂ ಕೂಡ ಸಂತೋಷಕರ ಹಾಗೂ ಒಗ್ಗಟ್ಟಿನ ದಿಕ್ಕಿಗೆ ಹೋಗುತ್ತದೆ. ಹಳೆಯ ನೋವುಗಳು ಕಡಿಮೆಯಾಗುತ್ತವೆ. ಕುಟುಂಬದಲ್ಲಿ ಹಬ್ಬದ ಹರ್ಷ ಇರುವಂತಹ ಸಂತೋಷದ ಕ್ಷಣಗಳು ಕೂಡ ಎದುರಾಗುತ್ತವೆ. ನಿನ್ನ ಪ್ರೀತಿಯ ವಿಷಯದಲ್ಲಿ ಭವಿಷ್ಯದಲ್ಲಿ ಆಳವಾದ ಬದ್ಧತೆ ಬರುತ್ತದೆ. ಕೆಲವರಿಗೆ ಮದುವೆ ಅಥವಾ ನಿಶ್ಚಿತಾರ್ಥವಾಗುವ ಸಾಧ್ಯತೆ ಇದೆ. ಈಗಾಗಲೇ ಸಂಬಂಧದಲ್ಲಿದ್ದರೆ ಅದು ಹೆಚ್ಚು ಗಾಢವಾಗುತ್ತದೆ. ನೀವು ಒಂಟಿಯಾಗಿ ಇದ್ದರೆ ನಿಮಗೆ ಒಳ್ಳೆಯ ಸಂಗಾತಿ ನಿಮ್ಮ ಜೀವನಕ್ಕೆ ಬರಬಹುದು. ಒಟ್ಟಾರೆ ನಿನಗೆ ಹೇಳಬೇಕೆಂದರೆ ನಿಮ್ಮ ಮುಂದಿನ ದಿನಗಳು ಸ್ಥಿರತೆ, ಸಂತೋಷ, ಆರ್ಥಿಕ ಬೆಳವಣಿಗೆಗೆ ಮತ್ತು ಪ್ರೀತಿಯ ಬಲವಾದ ಸಂಬಂಧಗಳ ಕಾಲವಾಗಲಿದೆ. ಇದು ಹಳೆಯ ಕಷ್ಟಗಳಿಂದ ಸಂಪೂರ್ಣವಾಗಿ ವಿಭಿನ್ನ, ಹೆಚ್ಚು ಬೆಳಕಿನ ಭವಿಷ್ಯವಾಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಶುಭೋದಯ.